ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಆ ರೀತಿ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋ ಮಂಡೇ ನನಗೆ ವಾರದ ಆಗಿರೋದ್ರಿಂದ ಸಂಜೆಯಿಂದ ನಾನು ರ್ಯಾಂಡಮ್ ಆಗಿ ಲಾಗ್ನ ಶುರು ಮಾಡಿ ಆಲ್ರೆಡಿ ಸಂಜೆ ಆಗಿದ್ದರಿಂದ ಪೂಜೆ ಮಾಡಬೇಕಿತ್ತು ಅಂತ, ಹಾಗಾಗಿ ನಾನು ಫೋಟೋದಲ್ಲಿರುವಂಥ ಹೂವು ಎಲ್ಲ ಕೂಡ ತೆಗೆದು ಒಣಗಿರೋ ಹೂವು ಎಲ್ಲನೂ ತೆಗೆದು ಹೊಸ ಹೂವು ಮುಡಿಸ್ಕೊತಾ ಇದ್ದೀನಿ. ಸೊ ನನಗೆ ವಾರದ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಎಷ್ಟು ಬೇಗ ಕೆಲಸಗಳನ್ನ ಮುಗಿಸಿ ಬೇಗ ಬೇಗ ಪೂಜೆ ಮಾಡ್ಕೊಬಿಡೋಣ ಅನ್ನೋದೊಂದು ತಲೆಯಲ್ಲಿ ಬೇಗ ಇರುತ್ತೆ. ಸೊ ಹಂಗಾಗಿ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಫೋಟೋದಲ್ಲಿ ಒಣಗಿರುವಂಥ ಹೂವುಗಳೆಲ್ಲ ತೆಗೆದು ನಾನು ಹೊಸ ಹೂವುಗಳನ್ನೆಲ್ಲ ಫೋಟೋಗೆ ಹಾಕ್ತಾಯಿದ್ದೀನಿ. ಸೊ ಹೂವು ಎಲ್ಲ ಹಾಕಿದ್ದಾದಮೇಲೆ ಹೊಸ್ಲಿನ ಒರೆಸ್ಕೊಂಡು ಹೊಸ್ಲಿಗೆ ಅರಿಶಿನ ಎಲ್ಲ ಕುಂಕುಮ ಎಲ್ಲ ಕೂಡ ಹಚ್ಚಿ ಹಾಗೆ ಒಂದು ಪುಟ್ಟದಾದ ರಂಗೋಲಿ ಕೂಡ ಬಿಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ರಂಗೋಲಿ ಬಿಟ್ಟೆ ಅಂತ ನೀವು ಕೂಡ ನೋಡ್ಕೊಂಬನ್ನಿ. ಹೂವು ಹಾಕಿ ರಂಗೋಲಿ ಬಿಟ್ಟಿದ್ದೆಲ್ಲ ಆದಮೇಲೆ ನಾನು ದೀಪ ಕೂಡ ಹಚ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಅಡುಗೆಗೆ ಪ್ರಿಪ್ರೇಷನ್ ಮಾಡಬೇಕಿತ್ತು. ಸೊ ಹಂಗಾಗಿ ಊರಿಂದ ನುಗ್ಗೆ ಸೊಪ್ಪನ್ನ ಕೂಡ ತೊಗೊಬಂದಿದ್ದರಿಂದ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನ ಕೂಡ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ನುಗ್ಗೆ ಸೊಪ್ಪಿನೆಲ್ಲ ಬಿಡಿಸಿ ಇಟ್ಕೊಂಡಿದ್ದಾದಮೇಲೆ ಯಾಕೋ ಸ್ವಲ್ಪ ಲೈಟಾಗಿ ತಲೆ ನೋವ್ತಾಯಿತ್ತು ಅಂತ ಫಸ್ಟು ಟೀ ಮಾಡಿ ಕುಡಿದ್ಬಿಡೋಣ, ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಟೀ ಕುಡ್ದಿಲ್ಲ ಅಂದರೆ ನನಗಂತೂ ರಿಲೀಫ್ ಅಂತಲೇ ಅನಿಸೋದಿಲ್ಲ. ಸೊ ಟೀ ಕುಡಿದ್ರೆ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಸೊ ನನಗೆ ಆ ಥರ ರೂಢಿ ಆಗಿಬಿಟ್ಟಿದೆ. ಸೊ ನನ್ನ ಥರನೇ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಸೊ ಟೀ ಎಲ್ಲ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡು ಟೀ ಕುಡ್ದಿದ್ದೆಲ್ಲ ಆದಮೇಲೆ ನಾನು ಆಮೇಲೆ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಅಡುಗೆ ಮಾಡೋದಕ್ಕೆ ಬೇಳೆಗೆ ಬಿಸಿನೀರು ಕಾಯೋದಕ್ಕೆ ಇಟ್ಟು ನೀರು ಚೆನ್ನಾಗಿ ಕುದ್ಮೇಲೆ ಬೇಳೆನ ತೊಳೆದಾಕಿದೆ. ಬೇಳೆನ ತೊಳೆದಾಕಿ ಒಂದು ವಿಷಲ್ ಕೂಗಿಸ್ಕೊಂಡೆ. ಸೊ ನಾನು ಯಾವಾಗಲೂ ಕೂಡ ನುಗ್ಗೆ ಸೊಪ್ಪನ್ನ ಸಪ್ರೇಟ್ ಆಮೇಲೆ ಬೇಳೆನ ಕೂಗಿಸ್ಕೊಂಡಿದ್ದಾದಮೇಲೆ ಜೊತೆಗೆ ಸೇರಿಸಿ ಆಮೇಲೆ ಬೇಯಿಸ್ಕೊಳ್ತೀನಿ. ಸೊ ಆ ರೀತಿ ಮಾಡೋದ್ರಿಂದ ಬೇಳೆ ಕೂಡ ನೀಟಾಗಿ ಬೇಯುತ್ತೆ, ಹಾಗೆ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನುಗ್ಗೆ ಸೊಪ್ಪನ್ನು ಕುಕ್ಕರಿಗೆ ಹಾಕೋ ಹಾಗಿಲ್ಲ, ಮುಚ್ಚಳನ ಕ್ಲೋಸ್ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಸಪ್ರೇಟ್ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲು ಬೇಳೆನ ಕೂಗಿಸ್ಕೊಂಡು ಆಮೇಲೆ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಹೊತ್ತು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ ನುಗ್ಗೆ ಸೊಪ್ಪನ್ನು. ನಾನು ಅಡುಗೆ ಕೆಲಸನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಯಜಮಾನರು ಕೂಡ ಆಫೀಸಿಂದ ಮನೆಗೆ ಬಂದರು. ಸೊ ಅವ್ರಿಗೆ ಊಟಕ್ಕೆ ಕೊಡೋದಕ್ಕೆ ಟೈಮ್ ಆಗಿತ್ತು ಅಲ್ವಾ, ಹಂಗಾಗಿ ಸೊಪ್ಪನ್ನು ಒಗ್ಗರಣೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ನುಗ್ಗೆ ಸೊಪ್ಪನ್ನ ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ಅದೇ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸಾರಿ ಕೂಡ ನಮ್ಮ ಮನೇಲಿ ನುಗ್ಗೆ ಸೊಪ್ಪನ್ನ ಒಗ್ಗರಣೆ ಮಾಡಿನೇ ಕೊಡೋದು. ಬಿಕಾಸ್ ನಮ್ಮ ಮನೆಯವ್ರಿಗೆ ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಸೊ ಹಂಗಾಗಿ ಒಗ್ಗರಣೆ ಮಾಡ್ಕೊಂಬಿಡೋಣ ಫಸ್ಟು, ಆಮೇಲೆ ಮುದ್ದೆಗೆ ಇಡೋಣ ಅಂತ ಅಂದ್ಕೊಂಡು ಫಸ್ಟು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ನುಗ್ಗೆ ಸೊಪ್ಪನ್ನ ಪ್ರತಿ ಸಾರಿ ವೀಕ್ಲಿ 1-2 ಟೈಮ್ಸ್ ಕೂಡ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಸೊ ಆ್ಯಕ್ಚುಲಿ ನಾವು ಇಲ್ಲಿ ಏನೂ ತೊಗೊಳ್ಳೋದಿಲ್ಲ. ಸೊ ಊರಿಂದ ಸೊಪ್ಪನ್ನು ತರಿಸ್ಕೊತೀನಿ. ಸೊ ಅಲ್ಲಿ ಟೇಸ್ಟಿಗೂ ಇಲ್ಲಿ ತೊಗೊಳ್ಳುವಂಥ ಟೇಸ್ಟಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಹಂಗಾಗಿ ಇಲ್ಲಿ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಬಟ್ ಊರಿಂದ ತಂದಾಗ ಅದು ಬೇರೆ ರೀತಿಯೇ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನುಗ್ಗೆ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಕಾಯಿ ತುರಿನ ಸೇರಿಸ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಹಂಗಾಗಿ ನಾನು ಜೊತೆಗೆ ಕಾಯಿ ತುರಿನ ಸೇರಿಸ್ಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ
ಆಮೇಲೆ ನಾನು ಮುದ್ದೆಗೆ ಇಟ್ಟಿದ್ದೆ. ಸೊ ಮುದ್ದೆ ಹಿಟ್ಟಿನ ಹೆಸರು ಕೂಡ ಬಂದಿತ್ತು ಅಲ್ವ, ಹಾಗಾಗಿ ನಾನು ಮುದ್ದೆ ತಿರುವ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ತಿರುವ್ಕೊತಿದ್ದೀನಿ. ಕೆಲವೊಬ್ಬರಿಗೆ ಪಾತ್ರೆಯಲ್ಲಿ ರೂಢಿಯಾಗಿರುತ್ತೆ. ಸೊ ನನಗೆ ಬಾಣಲಿನಲ್ಲೇ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ತುಂಬ ಹೊತ್ತು ಇಬ್ಬರಿಗೆ ಅಲ್ವಾ ಅಡುಗೆ ಮಾಡೋದು, ಹಾಗಾಗಿ ಇಬ್ರಿಗೆ ಮಾತ್ರ ಅಂತ ನಾನು ಬಾಣಲಿನಲ್ಲೇ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಮುದ್ದೆ ಕೂಡ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಯಜಮಾನ್ರಿಗೆ ಊಟಕ್ಕೆ ಕೊಟ್ಟು ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಸೊ ನುಗ್ಗೆ ಸೊಪ್ಪಿನ ಉಪ್ಸಾರು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಆ್ಯಕ್ಚುಲಿ ಊರಲ್ಲಿ ತಂದು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಥರನೇ ಯಾರೆಲ್ಲ ನುಗ್ಗೆ ಸೊಪ್ಪನ್ನ ಇಷ್ಟಪಟ್ಟು ತಿಂತೀರಾ ಅವರು ಕೂಡ ಕಾಮೆಂಟ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.